ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರವೆಯ ಮಸಾಲೆ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಬೆಳಿಗ್ಗೆ ಮಾಡಿದ್ದು ರಾತ್ರಿವರೆಗೂ ಇಷ್ಟೇ ಮೃದುವಾಗಿ ಇರುತ್ತೆ. ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಬೌಲ್ಗೆ 1 ಬೌಲಷ್ಟು ಕ್ಯಾರೆಟು, ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ, 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ, 1 ಸೌತೆಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 8 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಈ ರೀತಿ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಈರುಳ್ಳಿಲಿರೋ ಎಣ್ಣೆ ಎಲ್ಲ ಬಿಟ್ಟ ನಂತರ ನಾನು ದೊಡ್ಡ ಬೌಲಲ್ಲಿ 2 ಬೌಲಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಹತ್ತತ್ರ ಒಂದು ಅರ್ಧ kg ರವೆನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ರೀತಿ ಆನಂತರ ಬೇಕಾದರೆ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಆಯಿಲ್ ಕವರ್ ಮೇಲೆ ತಟ್ಕೊಳ್ತಿದ್ದೀನಿ. ಹಾಗೆಯೇ ಬಿಳಿ ಬಟ್ಟೆಯಲ್ಲಾದ್ರೂ ತಟ್ಕೋಬೋದು, ಇಲ್ಲ ಡೈರೆಕ್ಟಾಗಿ ತವಾ ಮೇಲೇ ತಟ್ಕೊಂಡು ಮಾಡ್ಕೋಬೋದು. ನಾನು ಈ ರೀತಿ ತಟ್ಟಿ ಬೇಯಿಸ್ಕೊಳ್ತಿದ್ದೀನಿ. ಮಧ್ಯೆ 1-2 ಹೋಲ್ಗಳನ್ನ ಮಾಡಿ ಆಯಿಲು ಒಳಗಡೆ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಆಯಿಲ್ ಕವರ್ಗೆ ಅದ್ರ ಮೇಲೆ ತಟ್ಕೊಳ್ತೀನಿ. ಬಿಳಿ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಅದರಲ್ಲೂ ಆರಾಮಾಗಿ ಈ ರೀತಿ ತಟ್ಟಿ ತವ ಮೇಲೆ ಹಾಕ್ಕೋಬೋದು. ಇವಾಗ ಬೆಂದಿದೆ. ಫಸ್ಟ್ಗೆ ನಾನು ಹಾಕಿದಂಥ ರೊಟ್ಟಿ. ಇದಕ್ಕೆ ನೀವು ಮಿಶ್ರಣಕ್ಕೆ ಜೀರಿಗೆ ಹಾಗೆಯೇ ಇಂಗನ್ನು ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ. ನನ್ನ ಜೀರಿಗೆ ಖಾಲಿಯಾಗಿತ್ತು, ಹಾಗಾಗಿ ಸೇರಿಸಿಲ್ಲ. ಮತ್ತು ಇನ್ನೊಂದನ್ನು ತಟ್ಕೊಳ್ತೀನಿ. ನೀವು ಈ ರೀತಿ ತಟ್ಟಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ತವಾಗೇನೆ ತಟ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ತಟ್ಕೋಬೋದು, ಅದೂ ಆರಾಮಾಗಿ ಬರುತ್ತೆ, ತೆಳುವಾಗೇ ಬರುತ್ತೆ. ಇವಾಗ ನಾನು ಒಂದು ಬಟ್ಟೆ ಮೇಲೂ ತಟ್ಟಿ ತೋರಿಸ್ತಿದ್ದೀನಿ. ಕಾಟನ್ ಬಟ್ಟೆ ಆಗಬೇಕು. ಪಾಲಿಸ್ಟರ್ ಬಟ್ಟೆ ಆದರೆ ತವಾ ಮೇಲೆ ಅಂಟಿದಾಗ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ತಟ್ಕೊಂಡು ಈ ರೀತಿ ಹಾಕ್ಕೊಳ್ತಿದ್ದೀನಿ. ಬಾಳೆ ಎಲೆ ಇದ್ರೂ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಹೆಚ್ಚಾಗಿರುತ್ತೆ ಬಾಳೆ ಎಲೆ ಆದರೆ. ಮತ್ತು ನಾನು ಇನ್ನೊಂದನ್ನು ತಟ್ಟಿ ತವ ಮೇಲೆ ಹಾಕಿ ತೋರಿಸ್ತಿದ್ದೀನಿ. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.